My friends, if you look at our Jesus Calls website, our app, ನನ್ನ ಸ್ನೇಹಿತರೆ, ಯೇಸು ಕರೆಯುತ್ತಾನೆ ವೆಬ್ಸೈಟ್ ಅಥವಾ ಆಪ್ ಅನ್ನು ನೋಡುವಾಗ you can find today's promise from God. ದೇವರಿಂದ ಇಂದಿನ ವಾಗ್ದಾನ ಅಲ್ಲಿ ನೋಡಬಹುದು. He is going to bless us according to Proverbs 11:30. ಜ್ಞಾನಯುಕ್ತಿಗಳು 11:30 ಪ್ರಕಾರ ಆತನು ಆಶೀರ್ವದಿಸುತ್ತಾನೆ. The fruit of the righteous is a tree of life, ಧರ್ಮಾತ್ಮನ ಫಲ ಅದು ಜೀವ ವೃಕ್ಷ. and the one who is wise saves lives. ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು ಎಂದು ಹೇಳಲ್ಪಟ್ಟಿದೆ. Why does this scripture say so? ಈ ವಾಕ್ಯವು ಆ ರೀತಿಯಾಗಿ ಯಾಕೆ ಹೇಳುತ್ತದೆ? If you look at the life of my grandfather, Dr. D.J.S. Dinakaran, ನಮ್ಮ ಅಜ್ಜ ಅವರಾದ ಡಾಕ್ಟರ್ ಡಿ.ಜೆ.ಎಸ್. ದಿನಕರನ್ ಅವರ ಜೀವಿತ ನಾವು ನೋಡುವಾಗ all through the last breath of his life, ಅವರ ಜೀವಿತದ ಕೊನೆ ಉಸಿರು ಇರುವವರೆಗೆ he dedicated his life for others. ಬೇರೆಯವರಿಗಾಗಿ ತಮ್ಮ ಜೀವಿತ ಮುಡುಪಾಗಿಟ್ಟರು. He never stopped praying for people's prayer requests. ಜನರ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸುವುದನ್ನು ಅವರು ನಿಲ್ಲಿಸಲಿಲ್ಲ. He would reply their emails, reply their letters. ಅವರ ಇಮೇಲ್ ಮತ್ತು ಪತ್ರಗಳಿಗೆ ಅವರು ಉತ್ತರ ನೀಡಿದರು. He would never stop visiting the sick and praying for them, ರೋಗಿಗಳಿಗೆ ಭೇಟಿ ಮಾಡಿ ಅವರಿಗಾಗಿ ಪ್ರಾರ್ಥನೆ ಮಾಡುವುದನ್ನು ಬಿಡಲಿಲ್ಲ. or preaching from the platform, ಅಥವಾ ವೇದಿಕೆಯಿಂದ ಪ್ರಸಂಗಿಸುವುದು, and preaching from the ಟಿವಿಯಿಂದ ಪ್ರಸಂಗ ಮಾಡುವುದು, or even counseling the intellectual people and the servants of God. ಜ್ಞಾನವಂತರಿಗೆ ಸಮಾಲೋಚನೆ ಮತ್ತು ದೇವ ಸೇವಕರಿಗೆ They would call him in great need, or they would visit him, ಅವರ ದೊಡ್ಡ ಅವಶ್ಯಕತೆಯಲ್ಲಿ ಅವರಿಗೆ ಕರೆ ಮಾಡುವರು ಅಥವಾ ಭೇಟಿ ಮಾಡುವರು. and he would speak, waiting at the feet of the Lord on the word for them. ಅವರಿಗಾಗಿ ದೇವರ ಮಾತಿಗಾಗಿ ದೇವರ ಮೇಲೆಯೇ ಆತುಕೊಂಡು ಕಾದುಕೊಂಡಿರುತ್ತಿದ್ದರು. He kept on doing that till his last breath. ಅವರ ಕೊನೆ ಉಸಿರು ಇರುವವರೆಗೂ ಅವರು ಈ ರೀತಿ ಮಾಡುತ್ತಾ ಬಂದರು. Why did he need to do so? ಯಾಕೆ ಅವರು ಹಾಗೆ ಮಾಡಬೇಕಾಯಿತು? Couldn't he have rested and enjoyed this world in the last years? ಅವರ ಕೊನೆಯ ವರ್ಷಗಳಲ್ಲಿ ಈ ಲೋಕದಲ್ಲಿ ಅವರು ಆನಂದಿಸಬೇಕಿತ್ತಲ್ಲ. For all that he had done, he have just enjoyed this world. ಮತ್ತು ಈ ಲೋಕ ಅವರು ಮಾಡಿದಕ್ಕಾಗಿ ಎಲ್ಲ ಆನಂದಿಸಬಹುದಿತ್ತು. Enjoyed living for himself. ಅವರಿಗೋಸ್ಕರ ಅವರು ಜೀವಿಸಬಹುದಿತ್ತು. He kept on giving every ounce to others. ಅವರು ಬೇರೆಯವರಿಗೋಸ್ಕರ ತಮ್ಮ ಜೀವಿತ ಕೊಡುತ್ತಾ ಮುಂದೆ ಹೋದರು. Because of what he had sown, ಅವರು ಏನನ್ನು ಬಿತ್ತಿದಾರೋ, today so many millions around the world, ಇಂದು ಲೋಕದಾದ್ಯಂತ ಲಕ್ಷಾಂತರ ಜನರು they have risen up to preach to others ಬೇರೆಯವರಿಗೆ ಪ್ರಸಂಗ ಮಾಡೋದಕ್ಕಾಗಿ ಅವರು ಎದ್ದಿದ್ದಾರೆ. and bring God's blessing upon others. ಬೇರೆಯವರ ಮೇಲೆ ದೇವರ ಆಶೀರ್ವಾದ ತರುತ್ತಿದ್ದಾರೆ. And many leaders have risen up to bring great development and be a blessing to their community. ಅನೇಕ ನಾಯಕರು ಸುಧಾರಣೆಗಾಗಿ ಮತ್ತು ಅವರ ಸಮೂಹಕ್ಕಾಗಿ ಸಮುದಾಯಕ್ಕಾಗಿ ಎದ್ದಿದ್ದಾರೆ. To be a blessing to the nation. ದೇಶಕ್ಕಾಗಿ ಆಶೀರ್ವಾದವಾಗಿ ಎದ್ದಿದ್ದಾರೆ. Today his life has become a tree of life. ಇಂದು ಅವರ ಜೀವಿತ ಒಂದು ಜೀವ ವೃಕ್ಷವಾಗಿದೆ. Not only is he in the heart of so many millions, ಅನೇಕ ಲಕ್ಷಾಂತರ ಜನರ ಹೃದಯದಲ್ಲಿ ಅವರು ಇರುವವರು ಮಾತ್ರವಲ್ಲ, but what he has sown has become an ever multiplying fruit. ಅವರು ಏನು ಬಿತ್ತಿದ್ದಾರೋ ಅದು ಯಾವಾಗಲೂ ಹೆಚ್ಚಾಗುವ ಬೇರಿನಂತೆ ಆಗಿದೆ. Tree of life, producing life forevermore. ಜೀವ ವೃಕ್ಷವಾಗಿ ಯಾವಾಗಲೂ ಜೀವವನ್ನು ತರುವವರು. The fruit goes on from generation to generation through those in whom he has sown. ಮತ್ತು ಅವರಲ್ಲಿ ಯಾರಲ್ಲಿ ಆ ಫಲ ಬಿತ್ತಿದ್ದಾರೋ ಅದು ಸಂತತಿಯಿಂದ ಸಂತತಿಯವರೆಗೆ ಹೋಗುತ್ತದೆ. Yes, my friends, that is what the scripture says. ಹೌದು ನಮ್ಮ ಸ್ನೇಹಿತರೆ, ಅದುವೇ ಈ ವಾಕ್ಯವು ಹೇಳುತ್ತದೆ. The fruit of the righteous is a tree of life. ಧರ್ಮಾತ್ಮನ ಫಲ ಅದು ಜೀವ ವೃಕ್ಷ. And the one who is wise saves lives. ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು. This world will tell you that it is only wise to live for yourself and accumulate for yourself. ನಿಮಗೋಸ್ಕರ ಮತ್ತು ನಿಮಗೋಸ್ಕರ ಮಾತ್ರ ಕೂಡಿಟ್ಟುಕೊಳ್ಳುವುದು ಒಳ್ಳೆಯದು ಎಂದು ಈ ಲೋಕ ಹೇಳುತ್ತದೆ. Don't sacrifice your life for others like an idiot. ಹುಚ್ಚರಂತೆ ಬೇರೆಯವರಿಗಾಗಿ ನಿಮ್ಮ ಜೀವಿತ ತ್ಯಾಗ ಮಾಡಬೇಡಿ ಎಂದು ಹೇಳುತ್ತಾರೆ. No, my friends. ಇಲ್ಲ ನನ್ನ ಸ್ನೇಹಿತರೆ, The one who is wise saves lives, ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು, so that they become a tree of life ಅವರು ಜೀವ ವೃಕ್ಷವಾಗುವುದಕ್ಕಾಗಿ and enjoy life within them. ಮತ್ತು ಅವರಲ್ಲಿ ಜೀವ ಆನಂದಿಸುತ್ತಾರೆ. Shall we ask God to make us as such a person? ಅಂತ ವ್ಯಕ್ತಿಯಾಗಿ ಮಾಡು ಎಂಬುದಾಗಿ ಈಗ ನಾವು ಕೇಳಿಕೊಳ್ಳೋಣವೇ? We commit ourselves, Lord, ಕರ್ತನೇ ನಮ್ಮ ಜೀವಿತ ಒಪ್ಪಿಸಿಕೊಡುತ್ತೇವೆ. to save lives, ಜೀವ to ರಕ್ಷಿಸುವುದಕ್ಕಾಗಿ, produce fruit for others, ಬೇರೆಯವರಿಗಾಗಿ ಫಲಗಳನ್ನು ತರುವುದಕ್ಕಾಗಿ, in others' lives. ಬೇರೆಯವರ ಜೀವಿತದಲ್ಲಿ Help us so with faithfulness serving you.
ಕರ್ತನೆ, ನಂಬಿಗಸ್ತಕ್ಕೆಂದು ನಿನಗೆ ಸೇವೆ ಮಾಡುವುದಕ್ಕೆ ಸಹಾಯ Help ಮಾಡು. us so sincerely. ಯಾವಾಗಲೂ ನಿನಗೆ ಪ್ರಾಮಾಣಿಕರಾಗಿ Help us run for you and to serve others. ನಿನಗಾಗಿ ಓಡುವಂತೆ, ಬೇರೆಯವರಿಗೆ ಸೇವೆ ಮಾಡುವಂತೆ ಸಹಾಯ ಮಾಡು. Give your children the power to save lives. ನಿನ್ನ ಮಕ್ಕಳಿಗೆ ರಕ್ಷಿಸುವುದಕ್ಕಾಗಿ ಬಲ ಕೊಡು. As they go and do it, Lord, ಅವರು ಹೋಗಿ ಮಾಡುವಾಗ ಕರ್ತನೆ, let your wonder working power fill them. ನಿನ್ನ ಅದ್ಭುತಗಳು ಅವರನ್ನು ತುಂಬಲಿ. Let every gift and grace that you've placed within them be used mightily. ಅವರಿಗಾಗಿಟ್ಟಿರುವಂತ ಎಲ್ಲ ವರಗಳು ಅವರು ಬಲವಾಗಿ ಉಪಯೋಗ ಮಾಡಲಿ. Let them see mighty blessings going out through them. ಅವರ ಮೂಲಕ ದೊಡ್ಡ ಆಶೀರ್ವಾದಗಳು ಹೋಗುವುದನ್ನು ಕಾಣಲಿ. Works of wisdom being accomplished through them. ಅವರ ಮೂಲಕ ಜ್ಞಾನದ ಮಾತುಗಳು ಸಾಧಿಸಲ್ಪಡಲಿ. Let them see much fruit come out of them. ಮತ್ತು ಅವರಿಂದ ದೊಡ್ಡ ಫಲ ಬರಲಿ. In the lives of people, ಜನರ ಜೀವಿತದಲ್ಲಿ, in the lives of the nation. ಮತ್ತು ದೇಶದ Keep them ಜೀವಿತದಲ್ಲಿ as a mighty blessing. ದೊಡ್ಡ ಆಶೀರ್ವಾದವಾಗಿಡು. Keep them as a fruit-giving tree of life. ಫಲ ಕೊಡುವಂತ ಜೀವ ವೃಕ್ಷವಾಗಿ ಅವರನ್ನು ಇಡು. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. God bless you, my friends. ನನ್ನ ಸ್ನೇಹಿತರೆ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. Continue to like this video, subscribe to the channel, ನಿರಂತರವಾಗಿ ಈ ವಿಡಿಯೋ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ and share this video. ಮತ್ತು ಈ ವಿಡಿಯೋ ಹಂಚಿಕೊಳ್ಳಿರಿ. My friends, are you struggling in your walk with Jesus? ನನ್ನ ಸ್ನೇಹಿತರೆ, ಯೇಸುವಿನೊಂದಿಗೆ ನಡೆಯುವಾಗ ನೀವು ಕಷ್ಟಪಡುತ್ತಿದ್ದೀರೋ? Struggling to be united with Him in prayer? ಪ್ರಾರ್ಥನೆಯಲ್ಲಿ ಆತನೊಂದಿಗೆ ಒಂದಾಗಿರೋದಕ್ಕೆ ಕಷ್ಟಪಡುತ್ತಿದ್ದೀರೋ? Every day we have today's blessing and new songs brought to you. ಪ್ರತಿದಿನ ಇಂದಿನ ವಾಗ್ದಾನ ಮತ್ತು ಹೊಸ ಗೀತೆ ನಿಮಗೆ ತರಲ್ಪಡುತ್ತಿವೆ. Or a prayer festival in your area, ಅಥವಾ ಪ್ರಾರ್ಥನಾ ಉತ್ಸವ ನೀವಿರುವ ಸ್ಥಳಗಳಲ್ಲಿ and the live stream of it. ಅದರ ನೇರ ಪ್ರಸಾರ. It can all be received in the Jesus Calls app or the Jesus Calls WhatsApp channel. ಅದೆಲ್ಲವೂ ಯೇಸು ಕರೆಯುತ್ತಾನೆ ಆಪ್ ಅಥವಾ ಅದರ ವಾಟ್ಸ್ಆಪ್ ಚಾನಲ್ ಅಲ್ಲಿ ಸಿಗುತ್ತವೆ. So just download, subscribe and receive all these blessings through these platforms. ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿರಿ, ಸಬ್ಸ್ಕ್ರೈಬ್ ಆಗಿರಿ, ಅದರ ಮೂಲಕ ಆಶೀರ್ವಾದ ಹೊಂದಿರಿ. And walk with Jesus with joy every day. ಪ್ರತಿದಿನ ಆನಂದವಾಗಿ ಯೇಸುವಿನೊಂದಿಗೆ ನಡೆಯಿರಿ.